ಇವಾಗ ನಿನ್ನ ಆಟಕ್ಕೆ ನಾನು ಅಂತ್ಯ ಹಾಡ್ತೀನಿ. ಈಗ ಇದನ್ನ ಸಾಕ್ಷಿ ಇಟ್ಕೊಂಡು ನಮ್ಮ ಅಣ್ಣನ ಹತ್ರ ಹೋಗ್ತೀನಿ. ಈಗಿದೆ ನಿನ್ಗೆ ಮಾರಿ ಹಬ್ಬ. ಬೇಟೆ ಆಡೋದು ಬೇಡ ಅಂತ ಸುಮ್ಮನಿರೋ ಹುಲಿ ಹತ್ರ ಜಿಂಕೆ ತಾನಾಗೆ ಬಂದರೆ ಅದು ಬೇಟೆ ಆಡದೆ ಬಿಡುತ್ತಾ? ನೀನು ಇಲ್ಲಿಗೆ ಬಂದು ದೊಡ್ಡ ಮಾಡಿದ್ದು ಅಲ್ಲದೆ ನಾನು ಮಾತಾಡಿರೋದನ್ನ ಕತ್ತು ಮುಚ್ಚಿ ರೆಕಾರ್ಡ್ ಮಾಡ್ತೀಯಾ? ಕೊಡೆ ಫೋನ್ನ. ಕೊಡಲ್ಲ. ಕೊಡೆ ಬಿಡು. ಕೊಡೆ ಫೋನ್ನ. ಬಿಡು. ಫೋನ್ ಮಾಡಿದ್ರ? ಎಲ್ಗೋಗಿದ್ದೀನಿ ಅಂತ ಹೇಳಿದ್ಲ? ದೀಪು ಪುಟ್ಟ ಇಲ್ಲೇ ದೀಪು ಕಾಣಿಸ್ತಾ ಇಲ್ಲ. ಓಹ್, ಅಳಿಯಂದ್ರ ಜೊತೆ ರೂಮಲ್ಲಿ ಇದ್ದಾಳಾ? ನಿನ್ನ ಮಗಳು ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಏನೇ ಅರ್ಥ? ಎಲ್ಲೇ ಹೋಗಿದ್ದಾಳೆ? ಮಾವ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅಲ್ಲ, ಇಷ್ಟೊತ್ತಲ್ಲಿ ಅವಳೊಬ್ಬಳೇ ಹೋಗಿದ್ದಾಳ ಅವಸ್ಥಲ? ಇಲ್ಲ ಮಾವ, ನರಸಿಂಹ ಅವರು ಅವ್ರ ಜೊತೆ ಇದ್ದಾರೆ. ಅಲ್ಲ ಅಳಿಯಂದ್ರೆ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದೀಪ ನಮಗೆ ಮಗಳಿರಬಹುದು, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಅವಳು ಹೆಂಡತಿ. ಇಷ್ಟೊತ್ತಲ್ಲಿ ಅವಳು ಮನೆಯಿಂದ ಆಚೆ ಹೋದಾಗ ನೀವು ಅವಳ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಸರಿ ಮಾವ, ನೆಕ್ಸ್ಟ್ ಟೈಮ್ ಅವರೊಬ್ಬರನ್ನೇ ಎಲ್ಲೂ ಕಳ್ಸಲ್ಲ. ಕಳ್ಸಿದ್ರ ಜೊತೆಗೆ ನಾನು ಹೋಗ್ತೀನಿ. ಹೌದು, ಮೇಷ್ಟ್ರಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರ ಹತ್ರ ಏನೋ ಒಂದು ವಿಷಯ ಕೇಳಬೇಕು. ಬಂದ್ರು ನೋಡಿ. ಓ ಮೇಷ್ಟ್ರೆ, ಇವತ್ತು ಸ್ಕೂಲಿಂದ ಬರೋದು ಸ್ವಲ್ಪ ತಡ ಆಯಿತು. ಸ್ವಲ್ಪ ಕೆಲಸದ ಮೇಲೆ ಬೇರೆಯವ್ರಿಗೆ ಹೋಗಿದ್ದೆ. ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು. ನಾನು ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಯಾಕೆಲ್ಲ ಒಂಥರ ಇದ್ದೀರಾ? ಏನೂ ಇಲ್ಲಪ್ಪ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಬಡಿಸ್ತೀನಿ. ನಡಿಮ್ಮ. ದೀಪು ಮತ್ತು ನರಸಿಂಹ ಅವರು ಎಲ್ಲಿ? ಹೊರಗೆ ಹೋಗಿದ್ರೆ ಇನ್ನೇನು ಬಂದ್ಬಿಡ್ತಾರೆ. ನೀವು ಫ್ರೆಶ್ ಅಪ್ ಆಗಿ. ಏನೂ ಆಗಿಲ್ಲ ಪುಟಿ? ಇಲ್ಲ ಅಣ್ಣ, ಆದರೆ ಇವಳು ನನ್ನನ್ನು ತಳ್ಳಕ್ಕೆ ನೋಡಿದ್ಲು. ಇಲ್ಲ ನರಸಿಂಹ, ಅವಳು ಫೋನಲ್ಲೇನೋ ತೋರಿಸ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅದನ್ನು ನೋಡೋದಕ್ಕೆ ಫೋನ್ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಆ ಸ್ಟ್ರಗಲಲ್ಲಿ ಸ್ವಲ್ಪ ಜಾರದ್ಲು ಅಷ್ಟೇ. ಮುಚ್ಚ ಬಾಯಿ. ನೀನು ನಿನ್ನ ಫ್ರೆಂಡ್ಸ್ ಎಷ್ಟು ಕಿತ್ತೋಗಿರೋ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪುಟ್ಟಿ, ನನ್ನ ತಂಗಿನ ತಳ್ಳಕ್ ನೋಡಿದ್ಯಲ್ಲ? ಇಷ್ಟು ದಿನ ನೀನು ಹೇಳಿದ್ನೆಲ್ಲ ಕೇಳಿ ನೀನು ತಾಳಕ್ಕೆ ಕುಣಿತಿದ್ದೆ. ಆದರೆ ಇನ್ಮೇಲೆ ನಿನ್ನ ಆಟ ನಡೆಯಲ್ಲ. ನಾನು ಪುಟ್ಟಿ ಹೇಳ್ದಂಗೆ ನೀನೇ ತಾನೇ ಬೆಳೆದಿಗಳ ಮೇಲೆ. ಹೌದು. ಎಲ್ರೇ ಹೋಗ್ತಿದ್ದೀರಾ? ನನ್ನನ್ನು ಬಿಟ್ಟು ಹೋಗ್ಬೇಡ್ರೆ. ಒಂದು ನಿಮಿಷ ಇರ್ರೆ. ನೋಡಿದ್ಯಾ, ಇಷ್ಟೇ ನೀನು ಯೋಗ್ಯತೆ. ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಮನ್ಸಲ್ಲಿ ಒಳ್ಳೆ ಗುಣ ಇಲ್ಲ ಅಂದರೆ ಜೊತೆ ಯಾರೂ ಇರಲ್ಲ. ಇಷ್ಟು ದಿನ ನೀನೇ ಬೆಳೆದಿಂಗಳ ಬಾಲೆ ಅಂತ ಹೇಳ್ಕೊಂಡು
ನನ್ನ ಎಮೋಷನ್ ಜೊತೆ ಆಟ ಆಡ್ದೆ ಅಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಕೊಡೋರ್ಗೂ ನಾನೇನು ಸುಮ್ಮನೆ ಬಿಡಲ್ಲ ಕಣೆ. ಒಂದ್ಸಲ ಲವ್ ಮಾಡಿ ಸಾಕು ಹೋಗಿ ಮೋಸ ಹೋಗಿದ್ದೆ. ಅದನ್ನ ನೀನು ಮತ್ತೆ ಎನ್ಕ್ಯಾಶ್ ಮಾಡ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹಾಗೆ ಮೋಸ ಮಾಡಿದೆ ಅಂತ ನಾನು ನಿನ್ಗೆ ಏನು ಮಾಡಿದ್ದೀನಿ? ಪ್ರತಿ ಹಂತದಲ್ಲೂ ನನ್ನ ವಿರುದ್ಧ ಮಾತಾಡ್ತಿದ್ದೆ, ನನ್ನನ್ನು ಹೀಯಾಳಿಸ್ತಿದ್ದೆ, ನಮ್ಮಪ್ಪನ್ನ ಗೋಳು ಹೊಯ್ಕೋತಿದ್ದೆ, ಎಲ್ರ ಮುಂದೆ ನನಗೆ ಅವಮಾನ ಆಗೋ ಥರ ಮಾಡ್ತಿದ್ದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಹೇಳಿ ಅಲ್ಲ. ನಾನು SI ಮಗಳು ಸಂಜನಾ. ನಿಮ್ಮಪ್ಪನಿಗೂ ನಿನಗೂ ಊರ ಮುಂದೆ ನಿಲ್ಲಿಸಿ ಚಪ್ಪಲಿ ಹಾರ ಹಾಕಿಸಿ ನಡು ಬೀದಿ ಕರ್ಕೊಂಡೋಗಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸೋವರೆಗೂ ನನಗೆ ಸಮಾಧಾನ ಆಗಲ್ಲ ಕಣೆ. ಸಾರಿ ಪುಟಿ, ನೀನು ಎಷ್ಟು ಹೇಳಿದ್ರು ನಿನ್ನ ಮಾತು ಕೇಳಿದೆ ಅವಳು ಪರವಾಗಿ ಮಾತಾಡ್ಬಿಟ್ಟೆ. ಹಾವಿಗೆ ಎಷ್ಟು ಹಾಲು ಎರೆದ್ರು ಅದು ವಿಷ ಹಾಕೋ ತಪ್ಪಲ್ಲ ಅನ್ನೋದನ್ನ ಅವಳು ಪ್ರೂವ್ ಮಾಡಿಬಿಟ್ಲು. ಇವಳ ಮೇಲೆ ನನಗಿರೋ ಕೋಪಕ್ಕೆ ನೀನು ಸೇಡ್ ತೀರಿಸ್ಕೋಬೇಕು. ಎಷ್ಟು ಏಟು ಹೊಡಿತೆ ಹೊಡಿ. ನರಸಿಂಹ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನಾನು ಕ್ಷಮಿಸ್ಬಿಡು. ಕಾಲಿಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳ ಕೈಯಿಂದ ನನಗೆ ಹೊಡೆಸ್ಬೇಡ ಪ್ಲೀಸ್. ನಿನ್ನಂಥ ವಿಷ ಕನ್ಯೆಗೆ ಕ್ಷಮೆ ಅನ್ನೋದೇ ಇಲ್ಲ. ಶುರು ಹಚ್ಕೊಬಿಟ್ಟಿ. ಇದು ನನ್ನ ತಂಗಿನ ಇಲ್ಲಿಂದ ಕೆಳಗೆ ತಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ, ಇದು ನನಗೆ ಮೋಸ ಮಾಡಿದ್ದಕ್ಕೆ, ಇದು ನಾನೇ ಬೆಳೆದಿಂಗಳ ಬಾಳೆ ಅಂತ ಸುಳ್ಳು ಹೇಳಿದ್ದಕ್ಕೆ, ಇದು ಪಾರ್ಕಲ್ಲಿ ರೌಡಿಗಳ ಹತ್ರ ನನ್ನ ಹೊಡೆಸಿದ್ದಕ್ಕೆ, ಇದು ನಮ್ಮ ಸಾಹೇಬರು ಆರೋಗ್ಯವಾಗಿ ಇಲ್ಲದೆ ಇದ್ರು ಆಗ ಸುಳ್ಳು ಹೇಳಿ ನನ್ನ ಕರೆಸ್ಕೊಂಡಿದ್ದಕ್ಕೆ. ಅದು ಪಾಯಿಂಟೇ ಸಿಗ್ತಾ ಇಲ್ವಲ್ಲ. ಪುಟ್ಟಿ, ನಮ್ಮಮ್ಮನ ತಾಳಿನ ನಿಜವಾಗ್ಲೂ ಇವಳೇ ಬಿಡಿಸ್ಕೊಂಬಂದ್ಲ? ಇವಳ ಇಲ್ಲ, ಅದನ್ನ ನನ್ನ ಹಸ್ಬೆಂಡ್ ಬಿಡಿಸ್ಕೊಂಡು ಬಂದಿದ್ದು. ಅಮ್ಮ ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ಅದಕ್ಕೆ ತಾಳಿ ತಗೊಂಡು ಬಂದರೆ ನೀವಿಬ್ಬರು ಒಂದಾಗ್ತೀರಾ ಅಂತ ಹಸ್ಬೆಂಡ್ ಹಂಗೆ ಮಾಡಿದ್ದು. ನೋಡಿದ್ದೇನೆ ನಮ್ಮ ಭಾವ ಎಷ್ಟು ಒಳ್ಳೆಯವರು ಅಂತ. ಅದನ್ನ ನೀನು ಬಿಡಿಸ್ಕೊಂಬಂದೆ ಅಂದ್ಕೊಂಡಿದ್ನಲ್ಲೇ, ನಿನ್ನ ಮೇಲೆ ಎಷ್ಟು ಗೌರವ ಹೆಚ್ಚಾಗಿತ್ತು. ಇವತ್ತದೆಲ್ಲ ಮಣ್ಣು ಪಾಲಾಗೋಯ್ತು. ನಮ್ಮಮ್ಮನ ತಾಳಿ ಬಿಡಿಸ್ಕೊಂಬಂದಿದ್ದು ನೀನು ಅಂತ ಸುಳ್ಳು ಹೇಳಿದ್ದಕ್ಕೆ ಕೊನೆ ಏಟು ಕೊಡುಪುಟಿ. ಇದು ನಮ್ಮ ಅಣ್ಣಂಗೆ ಮೋಸ ಮಾಡಿದ್ದಕ್ಕೆ, ಇದು ಮತ್ತೆ ಯಾವತ್ತು ನಮ್ಮ ಅಣ್ಣನಿಗೆ ಮೋಸ ಮಾಡಬಾರ್ದು ಅನ್ನೋದಕ್ಕೆ. ಸಾಕು, ಸುಸ್ತಾಗ್ತಿದೆ. ದಯವಿಟ್ಟು ನನ್ನ ಹೊಡಿಬೇಡಿ ಪ್ಲೀಸ್. ತಪ್ಪು ಮಾಡಿದವರು ಕೊನೆಗೆ ಇರಬೇಕಾಗಿದ್ದ ಜಾಗ ಯಾವುದು ಅಂತ ಗೊತ್ತಾಯ್ತಾ? ಇಷ್ಟು ದಿನ ನಿನ್ನ ಪಾಲಿಗೆ ಒಳ್ಳೆ ಫ್ರೆಂಡ್ ಆಗಿದೆ, ಬೆಳದಿಂಗಳ ಬಾಲೆಗೆ ಒಳ್ಳೆ ಪ್ರೇಮಿ ಆಗಿದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಿನ್ನ ಪಾಲಿಗೆ ಹೇಗ್ಲಿರೋ ಶನಿ ಆಗಿರ್ತೀನಿ. ನಿನ್ನ ಪಾಲಿನ ಯಮ ನಾನೇನೋನ್ನ ಮರಿಬೇಡ ಬಾಪುಟಿ. ಇನ್ನೊಂದ್ಸಲ ನಿನ್ನ ಹೊಲ್ಸ್ ಮುಖನ ನಮ್ಗೆ ತೋರಿಸ್ಬೇಡ.
ಕೂತ್ಕೊಳ್ಳಿ ಹೇಳಿದ್ರೆ. ಅತ್ತೆ ಕುಡಿಯೋದನ್ನ ನೀವು ಕೂತ್ಕೊಳ್ಳಿ. ಅರೆ ಕೂತ್ಕೊಳ್ಳಿ ನೀವು. ನಾನು ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ ಹೇಳಿದ್ರೆ. ಕೂತ್ಕೊಳ್ಳಿ ಅತ್ತೆ. ಅಯ್ಯೋ ನಾನು ಇವತ್ತು ಬಡಿಸ್ತೀನಿ. ನಿಮಗೆ ಕಷ್ಟ ಬೇಡ, ನಾನೇ ಕುತ್ಕೊಂಡ್ಬಿಟ್ಟೆ. ಈ ವಿಷಯದಲ್ಲಿ ನೀನು ಫಸ್ಟ್ ಅಂತ ಎಲ್ರಿಗೂ ಗೊತ್ತು ಬಿಡೆ. ರೀ ಅಳಿಯಂದ್ರೆ ಮಾಡಿರೋದು ಟೊಮೆಟೊ ಬಾತು. ಹೌದಾ? ಹಂಗೇನಿಲ್ಲ ಬಾಬಾ, ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ತಿಂದು ಹೇಗಿದೆ ಹೇಳಿ. ಯಾಕೆ ಮಾವ? ಏನಿಲ್ಲ, ದೀಪ ನೆನಪಾದ್ಲು. ಈ ಹೊತ್ತಲ್ಲಿ ಅವಳು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ಬೋದಾಗಿತ್ತು. ಅದೇಂದರೆ ದೀಪಂಗೆ ಒಂದು ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳಿ. ಪೊಲೀಸಪ್ಪ ಬಂದ್ವಿ. ಓ ಬಾ ಮಗ, ಸರಿಯಾದ ಟೈಮಿಗೆ ಬಂದಿದ್ಯಾ. ಬಾ ಕೂತ್ಕೋ, ಊಟ ಮಾಡೋಣ. ಅಣ್ಣ ಬಾ. ನಂಗೆ ಹಸಿವಿಲ್ಲ, ಊಟ ಬೇಡ. ಏನಂತಮ್ಮ ಒಂದು ಮತ್ತೆ ಶುರು ಮಾಡ್ಕೊಂಡ? ಇಲ್ಲ ಪೊಲೀಸಪ್ಪ, ಏನು ಹಸ್ಬೆಂಡ್ ಇವತ್ತು ನೀವು ಬಡಿಸ್ತಿದ್ದೀರಾ? ಹಾಂ ಬನ್ನಿ, ನೀವು ಕೂತ್ಕೊಳ್ಳಿ. ಹಾಂ, ನೀವು ಬಡಿಸ್ತಾ ಇರಿ, ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಮಾವ ಈಗಾದ್ರೂ ಊಟ ಶುರು ಮಾಡಿ. ನಿನ್ ಜೊತೆ ಯಾರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ ಪರವಾಗಿ ಇರ್ತೀನಿ. ನನ್ನ ನಂಬಿ ಬಂದಿರೋ ಈ ಕೈನ ನನ್ ಯಾವತ್ತೂ ಬಿಡಲ್ಲ. ನರಸಿಂಹ ಅವ್ರು ಏನ್ ಮಾಡ್ತಿದ್ದೀರಾ? ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ಏನ್ ಅನ್ಕೊಳಲ್ಲ. ಬಿಡಿ ಬಿಡಿ, ಕೊಡಿ ಇಲ್ಲಿ. ನೋಡಿ ಅಂಥದ್ದು ಏನಾಯ್ತು? ಹೋಯ್ತು, ನನ್ನ ಪ್ರೀತಿ ಎಲ್ಲ ಮಣ್ಣು ಪಾಲಾಗೋಯ್ತು ಬಾಬಾ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಕೇಳೋಣ ಅಂದ್ರೆ ದೀಪ ಅವ್ರು ಸಿಗ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಬಂದ್ವಿ. ಅಳೋ ಅಂಥದ್ದು ಏನಾಯ್ತು? ಏನಾಯ್ತು? ಒಂದ್ಸಲ ಒಂದು ಹುಡುಗಿನ ಪ್ರೀತಿ ಮಾಡಿ ಜೀವನದಲ್ಲಿ ಒಳ್ಳೆ ಪಾಠ ಕಲ್ತಿದ್ದೆ. ಆದ್ರೆ ಇವತ್ತು ಇನ್ನೊಂದ್ಸಲ ಒಂದು ಹುಡುಗಿನ ಪ್ರೀತಿ ಮಾಡಿ ಗೊತ್ತೇ ಮೋಸ ಆಗ್ಬಿಟ್ಟೆ ಬಾಬಾ. ಈ ಹುಡುಗಿರೇ ಈಗ ಅಥವಾ ಪ್ರೀತಿನೇ ಈಗ, ಯಾರು ನಂಬಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ ನರಸಿಂಹ ಅವರೇ. ಹೀಗೆ ಮಾತು ಹೇಳ್ತೀರಲ್ಲ ಮಿಸ್ಟ್ರೆ. ಅದೇ ಸ್ವಲ್ಪ ದಿನ ಇದ್ದಿದ್ದೆ ನಿಮ್ಮ ಹುಡುಗಿ ಮೇಲೆ ನಿಮ್ಗೆ ಪ್ರೀತಿ ಇಲ್ಲದೆ ಇದ್ದಾಗ ಹಾಗೆ ನೀವು ಅವ್ರನ್ನ ಬೈತಿದ್ರಲ್ವಾ? ಎಲ್ಲೋ ಏನೋ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ. ಮಲಗಿರೋ ಮಗುನ ಬಡ್ತೆಪ್ಸೋ ಥರ ಈ ಹುಡುಗಿರು ಮಿಸ್ ಕಾಲ್ ಕೊಟ್ಟು ಸಾರಿ ಬೈ ಮಿಸ್ಟೇಕು ಅಂತ ಡವ್ ಮಾಡ್ತಾರೆ. ಮೆಸೇಜ್ ಮಾಡಿ ಸಂಬಂಧ ಇರೋ ಪ್ರಶ್ನೆಗಳಿಗೆ ಸಜೆಷನ್ ಕೇಳ್ತಾರೆ. ಅಲ್ಲಿಂದ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೊಸ ಜೀವನ ಶುರು ಮಾಡ್ತೀವಿ. ಚಾಟಿಂಗು ಮೀಟಿಂಗು ಅಂತ ಶುರುವಾಗೋ ಈ ಪ್ರೀತಿ ಕೊನೆಗೆ ಅವ್ರಿಗೆ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಡೀಪ್ ಆಗಿ ಹೋಗುತ್ತೆ. ಆಮೇಲೆ ಗೊತ್ತಾಗೋದು ಅದೆಲ್ಲ ಫೇಕ್ ಪ್ರೀತಿ ಅಂತ. ಆಗ ಗಂಡ್ಮಕ್ಳು ಪಾಪಿ ಜೀವನ ಸಾರ್ಥಕ ಆಗುತ್ತೆ. ನನ್ನ ಪ್ರೀತಿ ಇಲ್ಲವಾಗಿದೆ ಬಾವ. ನಾನು ಇಷ್ಟಪಟ್ಟು ಪ್ರೀತಿ ಮಾಡಿದ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲು.
ಕುಡಿ ಕುಡಿ ಇದು. ನರ್ಸಿಂಗ್ ಅವರೇ, ನೀವು ಈ ಥರ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಕೈ ಕೊಟ್ಟಿದ್ದು ಹುಡುಗಿನ ನೆನ್ಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ಈ ಥರ ಆರೋಗ್ಯನೂ ಹಾಳು ಮಾಡ್ಕೋಬೇಕಾ? ಇನ್ನೇನ್ ಮಾಡ್ಲಿ ಬಾಬಾ? ಆಗಿರೋ ನೋವಿಗೆ ಔಷಧಿ ಹೆಚ್ಚಿ ವಾಸಿ ಮಾಡ್ತಾರೆ, ಜ್ವರ ಬಂದರೆ ಇಂಜೆಕ್ಷನ್ ಕೊಡ್ತಾರೆ. ಆದರೆ ನನ್ನಂಥ ಹುಡುಗರಿಗೆ ಪ್ರೀತಿಲಿ ಮೋಸ ಹೋದ್ರೆ ಇರೋ ಆಯ್ಕೆ ಇದು ಒಂದೇ. ಎಣ್ಣೆ ಪಾಪ ಎಷ್ಟು ಕುಡಿದ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ಅದ್ರ ಪಾಡಗದಿರುತ್ತೆ. ಈ ಹುಡುಗಿರು ಈ ಎಣ್ಣೆ ಥರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಭಾವ, ನಿಮ್ಮ ಫೋನ್ಸ್ ಕೊಡ್ತೀರಾ? ಯಾರಿಗೆ ಫೋನ್ ಮಾಡ್ಬೇಕಲ್ಲಿ? ನಾನೇ ಮಾಡ್ಕೊಡ್ತೀನಿ. ಯಾರಿಗೂ ಫೋನ್ ಇಲ್ಲ ಭಾವ, ಸಾಂಗ್ ಹಾಕಬೇಕು. ಕೊಡಿ ಭಾವ. ಹೋಗಿದ ಕೆಲಸ ಆಯ್ತಾ? ಹುಡುಗಿ ನೋಡೋಕೆ ಹೇಗಿದ್ದಾಳೆ? ನರಸಿಂಹನಿಗೆ ಜೋಡಿ ಆದರೆ ಸಾಕು. ನೀನು ಹೇಳ್ದಾಗೆ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಮದುವೆಗೆ ಹೇಗೋ ಒಪ್ಪಿಸ್ಬಿಡ್ತೀನಿ. ಹೇಗೋ ಅಳಿಯಂದ್ರೆ ಮನೆಯಲ್ಲಿದ್ದಾರೆ, ಕೆಲಸನೂ ಸರಿಸಾಗ್ಬಿಡುತ್ತೆ. ಏನಂತೀಯ? ಬರೋ ಸೊಸೆ ಬಗ್ಗೆ, ಮದುವೆ ಆಗಬೇಕಾಗಿರೋ ಮಗನ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ ಪಾಪ. ಆದರೆ ನಿನ್ನ ಕನಸು ನನಸಾಗಲ್ಲ ಅಂತ ಯಾವ ಬಾಯಿಂದ ಹೇಳಮ್ಮ? ದೀಪು, ನಾನು ಮಾತಾಡ್ತೇನೆ ಇದ್ದೀನಿ. ಏನಾಯ್ತಮ್ಮ? ಅಮ್ಮ, ನಿನ್ನ ಆಸೆ ಈಡೇರಲ್ಲ. ಯಾಕೆ? ಅಲ್ವೇ, ಆ ಹುಡುಗಿ ನರಸಿಂಹನ ಮದುವೆ ಆಗೋಕೆ ಒಪ್ಲಿಲ್ವೋ ಅಥವಾ ಅವಳಿಗೂ ಅವನಿಗೂ ಏನಾದ್ರು ಸಮಸ್ಯೆನಾ? ಅಲ್ಲ, ಅವಳು ಯಾರು ಏನು ನೀನು ಹುಡ್ಕೊಂಡು ಹೋಗಿದ್ಯಲ್ಲ, ಸಿಕ್ಕದ್ಲಾ? ಇಲ್ಲಮ್ಮ, ಅಣ್ಣ ಯಾವ ಹುಡುಗಿನೂ ಪ್ರೀತಿಸ್ತಿಲ್ಲ. ಮತ್ತೆ ಅವ್ನು ಮಾತಾಡ್ತಾ ಇರೋ ಹುಡುಗಿ ಫೋನ್ ನಂಬರು ನಿನ್ನ ಹತ್ರ ಇದೆ ಅಂತ ಹೇಳ್ದೆ? ಹ್ಞೂ, ಅದು ಹುಡುಗಿದೆ, ಆದರೆ ಅದು ಅಣ್ಣನ ಫ್ರೆಂಡ್ ಪ್ರೀತಿ ಮಾಡ್ತಿರೋ ಹುಡುಗಿದು. ಅವರಿಬ್ಬರು ಮಧ್ಯೆ ಏನೋ ಸಮಸ್ಯೆ ಆಗಿತ್ತು ಅಂತ ಇಬ್ಬರು ಅಣ್ಣನ ಫ್ರೆಂಡು ಆ ಹುಡುಗಿ ಅಣ್ಣಂಗೆ ಫೋನ್ ಮಾಡ್ತಿದ್ರಂತೆ. ಅದನ್ನು ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಅದಕ್ಕೆ ಅವ್ನ ಫೋನಲ್ಲಿ ಪ್ರೀತಿ ಗೀತಿ ಅಂತ ಮಾತಾಡ್ತಾ ಇದ್ದಿದ್ದು? ಹೋಗಲಿ ಬಿಡು. ಅವ್ನ ಫೋನಲ್ಲಿ ಮಾತಾಡ್ತಿದ್ದಾಗ ಯಾರನ್ನೋ ಇಷ್ಟಪಟ್ಟಿದ್ದಾನೆ ಅಂತ ಆತಂಕ ಪಡ್ತಿದ್ದೆ. ಆಮೇಲೆ ನೀನು ಅಳಿಯಂದ್ರು ಧೈರ್ಯ ಹೇಳಿ ಯಾಕೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬಾರ್ದು ಅಂತ ಹೇಳಿದ್ರು. ಆಗ ನರಸಿಂಹನ ಮದುವೆ ಆಗುತ್ತಲ್ಲ ಅಂತ ಸಂತೋಷಪಟ್ಟೆ. ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಪಾಪ ನೀನು ತಾನೇ ಏನು ಮಾಡೋಕ್ಕಾಗತ್ತೆ? ಅವನ ಹಣೆ ಬರದಲ್ಲಿ ಏನು ಬರ್ತಿದ್ಯೋ. ನರಸಿಂಹನ ಊಟ ತೊಗೊಂಡು ಹೋಗ್ತಿದ್ಯಾ? ಅಮ್ಮ, ಕುಡ್ದಿದ್ದಾನೇನೆ? ಇಲ್ಲಮ್ಮ. ಮತ್ತೆ ಇಲ್ಲೇ ಬಂದು ಎಲ್ಲರ ಜೊತೆ ಊಟ ಮಾಡ್ಬೋದಲ್ವಾ? ಅದಾ, ನಾನಿವತ್ತು ನಾನೇ ಕೈ ತುತ್ಕೊಡೋಣ ಅಂತ. ನಿನ್ಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಚೆನ್ನಾಗಿ ತಿನ್ನಕ್ಕೆ ಹೇಳು. ಇತ್ತೀಚೆಗೆ 2 ತುತ್ತಿಗಿಂತ ಜಾಸ್ತಿನೇ ತಿಂತಾ ಇಲ್ಲ ಅವನು. ನೀನು ಸ್ವಲ್ಪ ಹಿಂಸೆ ಮಾಡಿ ತಿನ್ಸು. ಹಾಂ, ಸರಿ ಅಮ್ಮ.
ತಾನ ಹೇಳ ಬಂದೆಯೋ ಹೋದರೆ ಹೋಗೆ ನಿದೂರೆ